ಈಗ ಇವರು ನಿಮ್ ಊರವ್ರನ್ನ ಇಲ್ಲೇ ಅವ್ರನ್ನ ನಮ್ಮ ತಾಲೂಕಾ ನಮ್ಮ ಜಿಲ್ಲೆಯವರ ಅವ್ರು ಡೈರೆಕ್ಟರ್ ಅಂತೇಳಿ ಮಾಡಿದಾರ, ಪ್ರತಿನಿಧಿಯಾಗಿ ಬಂದಾರ. ನಾನು ಹೇಳ್ತೀನಿ ನಿಮ್ ಪರವಾಗಿ ಸಾಹೇಬ್ರ, ಕೇಳೋದು ದಿವಸ ಇದೆ ಬೇಡ. ಇದು 114 ರೂಪಾಯಿದು ಡಿಕ್ಲೇರ್ ಆಗಿ ಹೇಳ್ರಿ. ಇಲ್ಲಿ ಹುಡುಗರ್ನ ಏನ್ ನೌಕರಿಯಿಂದ ತೆಗೆದಿರಿ ಅವ್ರೆಲ್ಲ ಹೊಳ್ಳಿ ಮರಳಿ ತಗೋಲೇಬೇಕು. ಯಾಕಂದ್ರೆ ಅವ್ರದ್ದು ಅಲ್ಲಿದೆ ಜಾಗ, ಕರ್ನಾಟಕದೈತಿ, ಬಂಡವಾಳ ಹಾಕಿರ್ಬೋದು ಕಾರ್ಖಾನೆ ಮಾಲೀಕ, ಏನು ಬಿಟ್ಟು ಇಲ್ಲ. ನಮ್ಮಲ್ಲಿ ಸಾವಿರಾರು ಹುಡುಗರು ನಿರುದ್ಯೋಗಿಗಳಿದಾವ. ಪಾಪ ಅವ 10-20 ಸಾವಿರ ರೂಪಾಯಿ ಸಂಬಂಧ ಏನು ಇವ್ರೇನು ಒಂದು ತಿಂಗಳು 1 ಲಕ್ಷ ರೂಪಾಯಿ ಪಗಾರ ಕೊಡುದಿಲ್ಲ. ಹಾ, ನೀವಮ್ಮ ಡೈರೆಕ್ಟರ್ ಆಗಿರೋದಂತ ಅವ್ರಿಗೆ ಹೇಳ್ಬೇಕು, ತಮ್ಮ ಹಂಗೆ ನಡೆಯಂಗಿಲ್ಲ, ನಮ್ಮ ಮಂದಿನ ಇಲ್ಲಿ ಅವ್ರಿಗೆ ನೌಕರಿ ತಗೋಬೇಕು, ಬಿಟ್ಟಪ್ಪಿಲ್ಲಪ್ಪ ಅಂತೇಳಿ ನೀವು ಹೇಳಕ್ಕಾಗಿ ನಿಮ್ಮನ್ನೆಲ್ಲಕ್ಕೂ ಡೈರೆಕ್ಟರ್ ಮಾಡಿದಾರೆ. ಮತ್ತೆ 114 ರೂಪಾಯಿ ಏನೈತಿ ಅದನ್ನು ಕೂಡ ಏನ್ ನಿಮ್ಗೆ ಹೇಳ್ಯಾರೋ, ಏನ್ ನಾಳೆ ಹಾಕ್ತಾರೋ ಇವತ್ತು ಹಾಕ್ತಾರೋ ಅದನ್ನ ಗಡಕ್ಕಾಗಿ ಹೇಳ್ರಿ. ಮತ್ ನೀವು ನೆವ ಹೇಳುದಾತಾರೆ ಇವ್ರೇನ್ ತಿಳ್ಕೊತಾರೋ, ಇದನ್ನ ದಿವಸ ಕೇಳುದಪ್ಪ. ನಿನ್ನೆ ಬಂದು ಹೇಳಾದ್ರು ಮಣ್ಣಿ ಬಂದು ಹೇಳಾದ್ರು ದಿವಸ ಬರ್ತಾರೋ ಹೇಳುದು, ನಾವು ನಮ್ಮ ಮನೆಗೆ ಹೋಗುದು ಅನ್ನತ್ತಾರ. ಹೌದಲ್ಲ? 5 ದಿವಸ ತಡಿ ಅಣ್ಣ, ತಡಿಯಪ್ಪ, 5 ದಿವಸ ಇದಾಗತ್ತೆ ಅವ್ರು ಹೇಳತ್ತಾರ. ಸರ್ ಈಗ ತಾವ ಏನ್ ಹೇಳ್ತೀರಿ ಹೇಳ್ರಿ. ಯಾಕಂದ್ರೆ ನಾ ಏನಂತನೋ ಏನಾರು ಯೋಗ್ಯವಾದದ್ದು ಹೇಳ್ರಿ. ಆಯ್ತು, ಅವ್ರು ನೌಕರಿ ತಗೋ, ಹುಡುಗರನ್ನ ವಾಪಸ್ ತಗೋದು, ನಾವು ಜವಾಬ್ದಾರಿ ತಗೋದ್ರಿ 100% ಮಾಡಿಸ್ತು. 114 ರೂಪಾಯಿ ಇವತ್ತ ನಾಳೆ ಹಾಕ್ಸ್ತು ಅಂದ್ ಹೇಳ್ರಿ. ಇಷ್ಟಲ್ಲ ಬಿಲ್ಲ ನೋಡ್ರಿ, ಬಿಲ್ಲನ್ನ ಘೋಷಣೆ ಮಾಡಬೇಕು. ಅದನ್ನ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ ವಹಿಸತ್ತಾರ. ಆ ದೊಡ್ಡ ಲೆವೆಲ್ದಾಗ ಐತದ ವಿಷಯ. ಈಗ ಪಾಪ ಏನ ಡೈರೆಕ್ಟರ್ಗಳಿಗೆ ಎಲ್ಲ ಇವ್ರಿಗೆ ಬಿಲ್ ಫಿಕ್ಸ್ ಮಾಡತ್ತೇವನು. ತಡ್ರಿ, DC ಮೀಟಿಂಗ್ ಹೊಂದದು. ಅದು ಟೋಟಲ್ ಆಗಿ ಜಿಲ್ಲೆ ವಿಷಯ ಇರೋದ್ರಿಂದ ವ್ಯವಹಾರಗಳು ಹೆಚ್ಚು ಕಡಿಮೆ ಇರೋದ್ರಿಂದ ಅಲ್ಲಿ ಒಂದು ಲೆವೆಲ್ ತಂದಲ್ಲಿ DC ಅವ್ರು ಬಗೆಹರಿಸ್ಬೇಕಾಕತಿ. ಈ 2 ವಿಷಯ ಅವ್ರಿಗೆ ಹೇಳೋಣ. ಅದಕ್ಕೆ ಸಾಹೇಬ್ರು ಅದಕ್ಕೊಂದು ಗಟ್ಟಿಯಾಗಿ ಸಂದೇಶ ಕೊಡ್ರಿ. ಆಯ್ತು, ಶಾಂತಿ. ಆತ್ಮೀಯ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಅತ್ಯಂತ ಹೋರಾಟದಲ್ಲಿ ಕರ್ನಾಟಕ ರಾಜ್ಯನೇ ಇಡೀ ರೈತ ಸಮುದಾಯ ಅವರೆಲ್ಲರ ಒಂದು ನಾಡಿ ಮಿಡಿತವನ್ನು ತಿಳ್ಕೊಂಡು ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಯಶಸ್ವಿ ಕಂಡಿರ್ತಕ್ಕಂಥ ತುನಪಣ್ಣ ಪೂಜಾರಿ ಅವರೇ, ನಮ್ಮ ಆಲ್ಮೇಲ್ ತಾಲೂಕಿನ ದಂಡಾಧಿಕಾರಿಗಳು, ತಮ್ಮೆಲ್ಲರ ಮಾರ್ಗದರ್ಶಿಗಳು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಹರಿಕೇರಿ ಸಾಹೇಬ್ರವರು, ಯಾವತ್ತೂ ಈ ಕಬ್ಬು ಬೆಳೆಗಾರರ ಮತ್ತು ನಮ್ಮ HIT ಮಾಲೀಕರ ಒಂದು ನೇತೃತ್ವದ ಶಶಿ ನಾಯ್ಕೋಡವರೇ ಮತ್ತು ಕತ್ತೆಯವರೇ ಎಲ್ಲರೂ ಇವತ್ತಿಲ್ಲಿ ಆಗಮಿಸಿರ್ತಕ್ಕಂಥ ರೈತ ಸಮುದಾಯ ಮತ್ತು ನಮ್ಮ ಕಾರ್ಖಾನೆಗೆ ಸಾಗಾಣಿಕೆ ಮಾಡ್ತಕ್ಕಂಥ ಕಬ್ಬು ಸಾಗಾಣಿಕೆ ಮಾಡ್ತಕ್ಕಂಥ ಎಲ್ಲ ಟ್ರ್ಯಾಕ್ಟರ್ ಮಾಲಕರು, ನೀವು ರೈತರು ಹೌದು, ಮಾಲಕರು ಹೌದು. ಈಗಾಗಲೇ ತಮ್ಮ ಅಹವಾಲುವನ್ನ ಕಳೆದ 2 ದಿನಗಳ ಹಿಂದೆ ನಾವು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅವೆಲ್ಲ ವಿಚಾರ ಏನಪ್ಪ ಅಂತಂದ್ರೆ ಕೊಯಿಮುತ್ತೂರಿಗೆ ಕಳಿಸಿರ್ತಕ್ಕಂಥದ್ದು. ಈ ವ್ಯವಸ್ಥೆ ನಡೀತಕ್ಕಂಥದ್ದು ತಮ್ಗೆಲ್ಲರಿಗೂ ತಿಳಿದ ಹಾಗೆ ಕಾರ್ಪೊರೇಟ್ ಆಫೀಸಿನಿಂದ ನಡೀತಕ್ಕಂಥದ್ದು. ಇನ್ನು ವಿಳಂಬ ಯಾಕೆ ಆಯಿತು ಅನ್ನೋದಕ್ಕೆ ಒಂದು ಪ್ರಶ್ನೆ. ಈ ನಮ್ಮ ದರ ನಿಗದಿ ಆಗದೇ ಇರತಕ್ಕಂಥದ್ದು ಒಂದು ತೊಂದರೆ. ಅಲ್ಲಿ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆ ಇವೆರಡರ ಒಂದು ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅಲ್ಲಿನೂ ಕೊಟ್ರೆ ಇಲ್ಲಿನೂ ಕೊಡೋದು, ಇಲ್ಲಿ ಕೊಟ್ರೆ ಅಲ್ಲಿ ಕೊಡಬೇಕು. ಮತ್ತು 2 ನಮೂನೆ ಕಾರ್ಖಾನೆ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಒಂದು ನ್ಯಾಯೋಚಿತವಾಗಿರ್ತಕ್ಕಂಥ ರೈತರಿಗೆ ಸಮಯೋಚಿತವಾಗಿರ್ತಕ್ಕಂಥ ಬೆಲೆಯನ್ನು ನಾವು ನಿಗದಿ ಮಾಡಿ ಘೋಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಅದು ಫಸ್ಟ್ ಇಶ್ಯೂ ಇರತಕ್ಕಂಥದ್ದು. ಅದ ನಂತರ ಇವತ್ತು ನೀವು 28 ಆಗಿರ್ಬೋದು, 57 ಆಗಿರ್ಬೋದು, ನೀವು ಕೇಳ್ತಕ್ಕಂಥ